Totally, we have booked around 3,000 cases. 3,000 cases we have booked, and I think close to 12 lakhs we have taken in the last 15 days. ನಮ್ಮ ಲಾಸ್ಟ್ 15 ದಿನದಲ್ಲಿ ನಾವು ಫಸ್ಟ್ 3 days ಹೆಂಗೂ ಹೆಲ್ಮೆಟ್ದೇನು ನಾವು ರಿಯಾಯಿತಿ ಕೊಟ್ಟಿದ್ವಿ. ಸೊ ಅದು ಬಿಟ್ಟು ನಾವೇನು ಮಾಡಿದ್ದೀವಿ ಅದರಲ್ಲಿ ವಿ ಹ್ಯಾವ್ ಬುಕ್ಡ್ ಅರೌಂಡ್ 3,000 cases and around 12 lakhs worth of ಫೈನ್ಸ್ ವಿ ಹ್ಯಾವ್ ಕಲೆಕ್ಟೆಡ್. ಎಲ್ಲರೂ ಕೂಡ ಒಂದು ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಆದರೂ ನಾವು ಇವಾಗ ಪಿಲಿಯನ್ ರೈಡರ್ಸಲ್ಲಿ ನಾವು ನೋಡ್ತಾ ಇಲ್ಲ. ಸೊ ಇವಾಗ ಪಿಲಿಯನ್ ರೈಡರ್ಸ್ಗೂ ನಾವು ಹೆಲ್ಮೆಟನ್ನು ಎನ್ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಸಾರ್ವಜನಿಕರು ಯಾವ ರೀತಿ ಉತ್ತಮವಾಗಿ ನಮಗೆ ಪ್ರತಿಕ್ರಿಯೆಯನ್ನು ಮೊದಲ ಬಾರಿ ಕೊಟ್ಟಿದ್ರು ಹಾಗೆಯೇ ಈ ಬಾರಿನೂ ಕೂಡ ಕೊಡಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ. ಬೆಸ್ಟ್ ಎಕ್ಸಾಂಪಲ್ ನಾವು ಯಾವಾಗಲೂ ಎಕ್ಸಾಂಪಲ್ ಕೊಡಬಾರ್ದು, ಆದರೂ ನನಗೆ ತುಂಬ ನೋವಿಂದ ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಯಾಕಂದರೆ ನಮ್ಮ ಮೊನ್ನೆ ಮಾಲೂರಲ್ಲೇ ಚಿಕ್ಕ ತಿರುಪತಿ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು. ಅವರು ಒಬ್ಬ ಹುಡುಗ ಅವರ ತಾಯಿಯನ್ನು ಕರ್ಕೊಂಡು ಬೈಕಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಬೈಕಿಂದ ಅವನದೊಂದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿ ತಾಯಿ ಕೆಳಗಡೆ ಬೀಳ್ತಾರೆ, ಅವನು ಕೆಳಗಡೆ ಬೀಳ್ತಾರೆ, ಇಬ್ಬರು ಕೆಳಗಡೆ ಬೀಳ್ತಾರೆ. ಅವನು ಹೆಲ್ಮೆಟ್ ಹಾಕಿದ್ದ, ಅವನಿಗೇನೂ ಆಗಿಲ್ಲ. ತಾಯಿ ಹೆಲ್ಮೆಟ್ ಹಾಕಿಲ್ಲ. ಒಂದು ಸಣ್ಣ ಪೆಟ್ಟಾಯಿತು. ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು, ಅಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳೋದು, ಏನು ನೀವು ಮುಂದೆ ಹೆಲ್ಮೆಟ್ ಹಾಕ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಬರೋರು ಯಾರು ಹಿಂದೆ ಇದ್ದಾರೆ, ಜನರಲಿ ಫ್ಯಾಮಿಲಿ ಮೆಂಬರೇ ಇರ್ತಾರೆ, ಇಲ್ಲ ಫ್ರೆಂಡೇ ಇರ್ತಾರೆ, ಅವ್ರ ಮೇಲೂ ಕಾಳಜಿ ವಹಿಸಿ ಅವ್ರಿಗೂ ಕೂಡ ಒಂದು ಹೆಲ್ಮೆಟನ್ನು ಹಾಕ್ಸೋ ವ್ಯವಸ್ಥೆ ಮಾಡಿ ಅಂತ ನಿಮ್ಮಲ್ಲಿ ನಾನು ಮತ್ತೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೊನ್ನೆ ವೇಮ್ಗಲಲ್ಲೂ ಕೂಡ ಅಷ್ಟೇ, 22 ವರ್ಷದ ಹುಡುಗ ತನ್ನ ಅಕ್ಕನ್ನು ಅವನು US ಎಲ್ಲೋ ಕಳಿಸ್ಬಿಟ್ಟು ಏರ್ಪೋರ್ಟಿಂದ ವಾಪಸ್ ಬರ್ತಾಯಿದ್ದ. ಬಂದಾಗ ಅವನಿಗೆ ಒಂದು ಆಕ್ಸಿಡೆಂಟ್ ಆಗಿ ಅನ್ಫಾರ್ಚುನೇಟ್ಲಿ ಹಿ ಲಾಸ್ಟ್ ಹಿಸ್ ಲೈಫ್. ಆ್ಯಂಡ್ ಹೆಲ್ಮೆಟ್ ಹಾಕಿದರೆ ಗ್ಯಾರಂಟಿ ಅವನು ಉಳಿತಾಯಿತ್ತು, ಏನೂ ಆಗ್ತಾ ಇರಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಹ್ಯಾಡ್ ಅ ಕಪಲ್ ಆಫ್ ಇನ್ಸ್ಟೆನ್ಸ್ ವೇರ್ ಹೆಲ್ಮೆಟ್ ಹಾಕ್ಕೊಂಡಿರೋದು ಅವ್ರ ಜೀವ ಉಳಿಸಿದೆ ಆಲ್ರೆಡಿ. ಈ ತಿಂಗಳಲ್ಲೇ ನನಗೆ ಇಬ್ಬರು ಫೋನ್ ಮಾಡಿ ಹೇಳಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ಅದೇನು ನಿಮಗೆ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗ್ಬೋದು, ಬಟ್ ಅದೇ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಮಾಡಿ. ಹಾಗೆ ನಾವು ಅದೇನು ಡ್ರೋನ್ ಸರ್ವೆಲೆನ್ಸನ್ನು ಮಾಡ್ತಾಯಿದ್ವಿ, ಇವಾಗ ಅದ್ರ ಮೇಲೂ ನಾವು FIRನ ಬುಕ್ ಮಾಡ್ತಾಯಿದ್ವಿ. ಮೊನ್ನೆ ನಾವು ಒಂದು ಪಟ್ನಾ ವಿಲೇಜಲ್ಲಿ ಹೋಗಿ ನಾವು ನಮ್ಮ ಡ್ರೋನ್ ಹಾರಿಸಿದಾಗ ಅಲ್ಲಿ ಒಂದಿಬ್ಬರು ಓಡೋಗೋದು ಕಂಡ್ರು ನಮಗೆ. ಅಂದರೆ ದೇ ಆರ್ ಗೆಟಿಂಗ್ ರೆಡಿ ಫಾರ್ ಏನೋ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡೋದಕ್ಕೆ. ಅವ್ರನ್ನ ನಾವು ಟ್ರೇಸ್ ಮಾಡಿ ಅವ್ರನ್ನ ಕರ್ಕೊಂಬಂದು ಅವ್ರ ಮೇಲೆ ನಾವು KP ಆ್ಯಕ್ಟ್ನ ಇನಿಷಿಯೇಟ್ ಮಾಡಿದ್ದೀವಿ. ಹಾಗೆಯೇ ನಮ್ಮ ಶ್ರೀನಿವಾಸಪುರ ಲಿಮಿಟ್ಸಲ್ಲೂ ಕೂಡ ಅದೇ ರೀತಿ ಮಾಡಿದ್ದೀವಿ ನಾವು. ಸೊ ನಮ್ಮ ಏನು ಡ್ರೋನ್ ಸರ್ವೇಲೆನ್ಸ್ದು ಒಂದು ಆಶಯ ಇತ್ತು, ವಿ ಆರ್ ಸೀಯಿಂಗ್ ಗುಡ್ ರಿಸಲ್ಟ್ಸ್. ಸೊ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳೋದು, ನಿಮಗೆ ಯಾವುದಾದ್ರೂ ಒಂದು ಜಾಗದಲ್ಲಿ ಡ್ರೋನ್ ಹಾರಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ನಮ್ಮ QR ಕೋಡ್ನ ಸ್ಕ್ಯಾನ್ ಮಾಡಿ ನೀವು ಕಳಿಸ್ಕೊಡಿ ಲೊಕೇಶನ್ನ. ಅಲ್ಲಿಗೇ ನಾವು ಡ್ರೋನ್ನ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ನೀವು ಯಾವುದೇ ರೀತಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರು, ನಿಮ್ಮ ಇಮೇಲ್ ID ನಮಗೇನು ಬೇಕಾಗಿಲ್ಲ. ನನ್ನ ಸ್ಟೇಟಸಲ್ಲಿ ಅಥವಾ ನನ್ನ ಪ್ರೊಫೈಲ್ ಫೋಟೋಲ್ಲಿ ಏನು ಒಂದು QR ಕೋಡ್ ಇದೆ, ಅಥವಾ ನಮ್ಮ ಫೇಸ್ಬುಕ್ಕಲ್ಲಿ ಅದು ಎಲ್ಲ ಕಡೆಗೂ ಇದೆ. ಪ್ರತಿ ಒಂದು ಪೋಸ್ಟಲ್ಲೂ ಕೂಡ ಆ QR ಕೋಡನ್ನು ಹಾಕೇ ಇರ್ತೀವಿ ನಾವು. ಸೊ ದಯವಿಟ್ಟು ಅದರಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ಆ್ಯಂಡ್ ಖಂಡಿತವಾಗ್ಲೂ ಅಲ್ಲಿ ನಾವು ಕಳಿಸಿ ಡ್ರೋನನ್ನು ಹಾರಿಸೋ ವ್ಯವಸ್ಥೆ ಮಾಡ್ತೀವಿ. ಆ್ಯಂಡ್ ಕೇವಲ ಹಾರಿಸೋದಲ್ಲ, ಅದು ಯಾರಿದ್ದಾರೆ ಅಂತ ಐಡೆಂಟಿಫೈ ಮಾಡಿ ಅವ್ರನ್ನ ಕರ್ಕೊಂಬಂದು ಅವ್ರ ಮೇಲೆ ಕಾನೂನಾತ್ಮಕ ಕ್ರಮವನ್ನು ನಾವು ತೊಗೊತೀವಿ.